9 ತಿಂಗಳ ಕಾಲ ಅನಾಥವಾಗಿತ್ತು ಖ್ಯಾತ ನಟಿಯ ಶವ. ಪಾಕ್ ನಟಿಯ ನಿಗೂಢ ಸಾವಿಗೆ ಹಾರರ್ ಟ್ವಿಸ್ಟ್ ಸಿಕ್ಕಿದೆ. ಈಗ ಖ್ಯಾತ ನಟಿಯ ಶವ 9 ತಿಂಗಳ ಕಾಲ ಅನಾಥವಾಗಿತ್ತು. ಪಾಕ್ ನಟಿಯ ನಿಗೂಢ ಸಾವಿಗೆ ಈಗ ಸಿಕ್ಕಿದೆ ಹಾರರ್ ಟ್ವಿಸ್ಟ್. ಪಾಕಿಸ್ತಾನದ ಕರಾಚಿಯ ಅಪಾರ್ಟ್ಮೆಂಟ್ನಲ್ಲಿ ನಟಿಯ ಶವ ಇತ್ತು. ನಟಿ ಹುಮೈರಾ ಅಸ್ಗರ್ ಅಲಿ ಸಾವಿಗೆ ಕಾರಣವೇ ನಿಗೂಢ. 2024 ಅಕ್ಟೋಬರ್ನಲ್ಲಿ ಮೃತಪಟ್ಟಿದ್ರು. ಈಗ ಶವ ಪತ್ತೆಯಾಗಿದೆ. 9 ತಿಂಗಳ ಕಾಲ ನಟಿ ನೆಲೆಸಿದ್ದ ಫ್ಲಾಟ್ಗೆ ಯಾರೂ ಹೋಗಿರಲಿಲ್ಲ. ಫ್ಲಾಟ್ನಲ್ಲೇ ಜೀವ ಬಿಟ್ಟು ಕೊಳೆತು ಹೋಗಿದ್ದ ಪಾಕ್ ನಟಿಯ ಶವ. ಮಗಳ ಶವ ಸ್ವೀಕರಿಸಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ತಂದೆ ತಿರಸ್ಕರಿಸಿದ್ದಾರೆ. ಮಗಳಿಗೂ ನಮಗೂ ಸಂಬಂಧವೇ ಇಲ್ಲ ಅಂತ ತಂದೆ ಹೇಳಿದ್ದಾರೆ. ಅನಾಥ ಶವ ಅಂತ ಪೊಲೀಸರಿಂದಲೇ ಅಂತ್ಯ ಸಂಸ್ಕಾರ ಮಾಡುವಂತ ಸಾಧ್ಯತೆ ಇದೆ. ಪಾಕಿಸ್ತಾನದ ಹಲವು ಖ್ಯಾತ ಸಿನಿಮಾ ಸೀರಿಯಲ್ಗಳಲ್ಲಿ ಇವರು ನಟಿಸಿದ್ರು. ಈ ನಟಿ ಮಾದಕ ಪಾತ್ರಗಳಿಂದಲೇ ಹೆಸರುವಾಸಿಯಾಗಿದ್ದಂಥ ನಟಿ ಹುಮೈರಾ. ಫ್ಲಾಟ್ನ ವಿದ್ಯುತ್ ಬಿಲ್ ಕಟ್ಟದ ಹಿನ್ನೆಲೆಯಲ್ಲಿ ಪೊಲೀಸರಿಂದ ತನಿಖೆ ಶುರುವಾಗಿದೆ. ತನಿಖೆ ವೇಳೆ ಫ್ಲಾಟ್ನ ಬಾಗಿಲು ಮುರಿದಾಗ ನಟಿಯ ಶವ ಪತ್ತೆಯಾಗಿದೆ. ಎಸ್, ಈಕೆನೇ ನೋಡಿ, ಫೋಟೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ. 9 ತಿಂಗಳಾಗಿತ್ತು ಈಕೆ ಸಾವನ್ನಪ್ಪಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. 9 ತಿಂಗಳಾದರೂ ಕೂಡ ಈಕೆಯ ಬಗ್ಗೆ ಯಾರೂ ಹುಡುಕಾಡಿರ್ಲಿಲ್ವಾ? ಈಕೆ ಇರುವಂತ ಫ್ಲಾಟ್ಗೆ ಯಾರೂ ಹೋಗಿರ್ಲಿಲ್ವಾ ಅಂತ? ಹೌದು ರಾಮ್, ಈ ನಟಿ ಏನಿದ್ದಾರೆ, ಈ ನಟಿಯ ತಂದೆ ಮತ್ತೆ ಈ ಸಹೋದರ ಇಬ್ರುನು ಈಕೆ ತಮಗ್ ಸಂಬಂಧ ಇಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಮೂಲತಃ ಮುಸ್ಲಿಂ ಸಮುದಾಯದವರಾದ ಇವರು ತಮ್ಮ ಮಗಳು ಯಾವುದೇ ಕಾರಣಕ್ಕೂ ಸಿನಿಮಾ ರಂಗದಲ್ಲಿ ನಟಿಸಬಾರದು ಅಂತ ಹೇಳ್ಬಿಟ್ಟು ಅವರು ಷರತ್ ವಿಧಿಸಿದ್ರು. ಜೊತೆಯಲ್ಲೇ ಈಕೆ ಮಾದಕ ಪಾತ್ರಗಳಿಂದ ಹೆಸರಾಗಿರೋ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರಿಗೆ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಅವರು ತಮಗೂ ಮಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಈಕೆ ಕರಾಚಿಯ ಒಂದು ಫ್ಲಾಟ್ ನಲ್ಲಿ ನೆಲೆಸಿದ್ಲು. ಆದ್ರೆ ಈಕೆ ಕಳೆದ ಹಲವು ತಿಂಗಳಿಂದ ಯಾರ ಸಂಪರ್ಕಕ್ಕೂ ಸಿಕ್ಕಿರ್ಲಿಲ್ಲ. ಈಕೆ ಎಲ್ಲೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಈಕೆ ಫ್ಲಾಟ್ ಕೂಡ ಬೀಗ ಹಾಕಿತ್ತು. ಹಾಗಾಗಿ ಈಕೆ ಎಲ್ಲೋ ಕಾಣೆಯಾಗಿರ್ಬೋದು ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಯಾವಾಗ ಈ ಫ್ಲಾಟ್ ನ ಬಾಡಿಗೆ ಮತ್ತೆ ಈ ಫ್ಲಾಟ್ ನ ಎಲೆಕ್ಟ್ರಿಸಿಟಿ ಬಿಲ್ ಅದೆಲ್ಲ ಯಾವ್ದು ಕಟ್ಟದಲ್ಲ ಇದ್ದಂತ ಕಾರಣದಿಂದಾಗಿ ಫ್ಲಾಟ್ ನ ಬೀಗ ಹೊಡಿಬೇಕು ಅಂತ ತೀರ್ಮಾನ ಮಾಡಿ ಪೊಲೀಸರ ಒಂದು ನೇತೃತ್ವದಲ್ಲಿ ಒಂದು ಫ್ಲಾಟ್ ನ ಒಂದು ಬೀಗ ಹೊಡೆದಂತ ಸಂದರ್ಭದಲ್ಲಿ ಫ್ಲಾಟ್ ನ ಒಳಗಡೆನೇನೆ ಈಕೆಯ ಒಂದು ಮೃತದೇಹ ಸಿಕ್ಕಿದೆ. ಈಕೆಯ ಸಾವಿಗೆ ಕಾರಣ ಏನು ಅಂತ ಇನ್ನೂ ತಿಳಿದು ಬಂದಿಲ್ಲ. ಈಕೆಯ ಈ ಮರಣೋತ್ತರ ಪರೀಕ್ಷೆನಲ್ಲೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಇನ್ನು ಈಕೆ ಎತ್ತವರಿಗೆ ಮೃತದೇಹದ ಅಂತ್ಯ ಸಂಸ್ಕಾರ ನೆರವೇರಿಸಿ ಅಂತ ಹೇಳಿದ್ರೆ ಆಕೆಗೂ ನಮಗೂ ಸಂಬಂಧ ಇಲ್ಲ, ಎಷ್ಟೋ ವರ್ಷಗಳ ಹಿಂದೆ ನಾವು ಸಂಬಂಧ ಕಳ್ಕೊಂಡಿದ್ದೀವಿ, ಹಾಗಾಗಿ ಅನಾಥ ಶವ ಅಂತ ಪರಿಗಣಿಸಿ ಅಂತ ಹೇಳ್ಬಿಟ್ಟು ಕುಟುಂಬಸ್ಥರು ಪೊಲೀಸ್ನವ್ರಿಗೆ ಹೇಳಿದ್ದಾರೆ. ಈ ಒಂದು ಘಟನೆ ಏನಿದೆ ಇದು ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ, ಭಾರತ ಚಿತ್ರರಂಗದಲ್ಲೂ ಕೂಡ ಭಾರಿ ಸದ್ದು ಮಾಡ್ತಾ ಇದೆ ರಾಮ್. ಎಸ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.